ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 14ನೇ ಪ್ರಶ್ನೆ, ಭಕ್ತಿ ಪಂಥ ಎಂಬಂತಹ ಚಾಪ್ಟರ್ ಅಂತ. ರಮಾನಂದರ ಬೋಧನೆಗಳು ಯಾವುವು ಅಂತ ಕೇಳಿದ್ದಾರೆ. ರಮಾನಂದರ ಬೋಧನೆಗಳು ಯಾವುವು? ರಮಾನಂದರು ಪ್ರಯಾಗದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಅವರು ರಾಮಾನುಜರ ಸಿದ್ಧಾಂತದ ಅನುಯಾಯಿಗಳಾಗಿದ್ದಂಥವರು. ಓಕೆನಾ? ರಾಮಾನುಜಾಚಾರ್ಯರ ಸಿದ್ಧಾಂತದ ಅನುಯಾಯಿಗಳಾಗಿದ್ದಂಥವರು ರಮಾನಂದರು. ಅವರು ಪ್ರೀತಿ ಮತ್ತು ಭಕ್ತಿಯನ್ನು ಆಧರಿಸಿದ ವೈಷ್ಣವ ಧಾರ್ಮಿಕ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ ಮಕ್ಕಳು. ಓಕೆ, ಸೊ ಪ್ರೀತಿ ಮತ್ತು ಭಕ್ತಿಯನ್ನು ಆಧರಿಸಿದ ವೈಷ್ಣವ ಧಾರ್ಮಿಕ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ರಮಾನಂದರ ಕಾಲಘಟ್ಟ ಯಾವುದು ಅಂತಂದ್ರೆ 1360ರಿಂದ 1470 ಈ ಅವಧಿಯಲ್ಲಿ ಜೀವಿಸಿದಂತವರು ರಮಾನಂದರು. ಸೊ ಅವರು ಉತ್ತರ ಭಾರತದ ಹಲವಾರು ಸ್ಥಳಗಳಿಗೆ ಪ್ರಯಾಣಿಸಿ ರಾಮ ಮತ್ತು ಸೀತೆಯ ಆರಾಧನೆಯನ್ನ ಜನಪ್ರಿಯಗೊಳಿಸ್ತಾರೆ. ವಾರಣಾಸಿ ಅವರ ಪ್ರಧಾನ ಕಚೇರಿ ಆಗಿತ್ತು. ಕಾಶಿ ಈಗಿನ ವಾರಣಾಸಿ. ಓಕೆ, ಅವರು ಜಾತಿ ವ್ಯವಸ್ಥೆಯನ್ನ ಖಂಡಿಸಿದರು ಮತ್ತು ಎಲ್ಲ ಜಾತಿಯ ಜನರು ತಮ್ಮ ಪಂಥಕ್ಕೆ ಸೇರಲು ಅವಕಾಶ ಮಾಡಿಕೊಡ್ತಾರೆ. ಸೊ ಆಗಿನ ಸಮಾಜ ಸುಧಾರಕರೆಲ್ಲರೂ ಕೂಡ ಭಾರತೀಯ ಸಮಾಜದಲ್ಲಿ ಇದ್ದಂತಹ ಜಾತಿ ಪದ್ಧತಿಯನ್ನ ಹೋಗಲಾಡಿಸುವುದಕ್ಕೆ ಅನೇಕ ಪ್ರಯತ್ನಗಳನ್ನ ಪಡ್ತಾರೆ. ಅವರಲ್ಲಿ ರಮಾನಂದರು ಕೂಡ ಒಬ್ಬರು. ಅವರು ಕೂಡ ಜಾತಿ ವ್ಯವಸ್ಥೆಯನ್ನ ಖಂಡಿಸ್ತಾರೆ ಮತ್ತು ಎಲ್ಲ ಜಾತಿ ಜನರು ತಮ್ಮ ಪಂಥಕ್ಕೆ ಸೇರಲು ಅವಕಾಶ ಮಾಡಿ ಕೊಡ್ತಾರೆ. ಸೊ ಕಬೀರ್ ಕೂಡ ಅವರ ಅನುಯಾಯಿಗಳಲ್ಲಿ ಒಬ್ಬರು. ಓಕೆನಾ? ಸೊ ಈ ಕಬೀರ್ ಅವರು ತುಂಬಾ ಪ್ರಸಿದ್ಧರಾಗ್ತಾರೆ ಮಕ್ಕಳೇ, ರಮಾನಂದರ ಅನುಯಾಯಿಗಳು. ಥ್ಯಾಂಕ್ ಯು.